SSC 2019 ಪ್ರೀವಿಯಸ್ ಕ್ವಶನ್ಸ್. ಈಗ ನಡೆಯುತ್ತಿರುವ SSC MTS ಪರೀಕ್ಷೆಗಳಿಗೆ ಇದೇ ಮಾದರಿ ಇರ್ತಾವೆ, ಇಂಥವು ಕ್ವಶನ್ಸ್ ಇರ್ತಾವೆ ಅಂದಂಗೆ. ಆಲ್ರೆಡಿ ಈ ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಅದಾವ. ಇವುಗಳನ್ನು ಒಂದೇ ವಾಕ್ಯದಾಗ ರಚನೆ ಮಾಡಿಬಿಟ್ಟೇವೆ. ಒಂದು ಪ್ರಶ್ನೆ, ಅದಕ್ಕೊಂದು ಡೈರೆಕ್ಟ್ ಉತ್ತರ, ಅದರದ್ದು ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಅದ. ಈಗ ಪರೀಕ್ಷೆಗೆ ಹಾಜರಿಯಾಗುತ್ತಿರುವ ವಿದ್ಯಾರ್ಥಿಗಳಿಗಿದು ಪೂರಕ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿ ಅದ ರೀ. ಸರಿಯಾದ ಹೊಂದಾಣಿಕೆಯ ಜೋಡಿಗಳು ಯಾವುವು? ಇಲ್ಲಿ ವೇದಗಳು ಕೊಟ್ಟನ, ಅಥರ್ವಣ ವೇದ, ಸಾಮವೇದ, ಋಗ್ವೇದ, ಯಜುರ್ವೇದ ಅಂಥೇಳಿ. ಫಸ್ಟ್ ಇದ್ರ ಬಗ್ಗೆ ನಮಗೊಂಚೂರು ಬೇಸಿಕ್ ಐಡಿಯಾ ಇರಲಿ. ಏನು ಅಂದ್ರೆ, ವೇದ ಎಂದರೆ ಏನು ಅಂದ್ರೆ ನಾಲೇಜ್. ನಾಲೇಜ್ ಅಂದರೆ ಏನು ಅಂದ್ರೆ ಜ್ಞಾನ ಎಂದರ್ಥ. ವೇದ ಎಂದರೆ ಏನಂದಂಗ್ರಿ? ಜ್ಞಾನ. ವೇದಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂದರೆ ಸಂಸ್ಕೃತದಲ್ಲಿ ರಚಿಸಲಾಗಿದೆ. ಎದರಾಗ ರಚಿಸಲಾಗಿದೆ? ಸಂಸ್ಕೃತದಲ್ಲಿ. ಹಾಗಾದರೆ 4 ವೇದಗಳು ಯಾವ್ಯಾವು ಅಂದ್ರೆ, ಒಂದನೇದ್ದು ಋಗ್ವೇದ ಅಂದ್ರೆ ಅತ್ಯಂತ ಪ್ರಾಚೀನ ವೇದ. ಎರಡನೆಯದ್ದು ಋಗ್ವೇದ, ಯಜುರ್ವೇದ. ಮೂರನೆಯದ್ದು ಸಾಮವೇದ. ಹಾಗಾದರೆ 4ನೇದು ಯಾವುದು ಅಂದ್ರೆ ಅಥರ್ವಣ ವೇದ. ಅಥರ್ವಣ ವೇದ. ಈ 4 ವೇದಗಳನ್ನು ನಾವು ಏನನ್ನಬೇಕು ಅಂದ್ರೆ ಸ್ತೋತ್ರಗಳ ಪುಸ್ತಕ ಅಂಥೇಳಿ ಕರೀತಾರೆ. ಇದಕ್ಕೆ ಬುಕ್ ಆಫ್ ಹೈಮ್ಸ್ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ನಾಗ. ಇಟ್ ಈಸ್ ಅನ್ ಬುಕ್ ಆಫ್ ಹೈಮ್ಸ್, ಈ ರೀತಿ ಕರಿತೀವಿ ನಾವು. ಹಾಗಾದರೆ ಬುಕ್ ಆಫ್ ಹೈಮ್ಸ್ ಅಂದರೆ ಸ್ತೋತ್ರಗಳ ಪುಸ್ತಕ. ಯಜುರ್ವೇದ ಎನ್ನುವುದು ಏನದಂದ್ರೆ ಸ್ಯಾಕ್ರಿಫೈಸ್, ದಾನ ಧರ್ಮಗಳ ಪುಸ್ತಕ. ಯಜುರ್ವೇದ ಎನ್ನುವುದು ಏನು ಅಂದ್ರೆ ದಾನ ಧರ್ಮ ಹೇಳ್ತದೆ. ಇದು ದಾನ ಧರ್ಮ ಇಂಥದ್ದೆಲ್ಲ ಹೇಳ್ತದೆ. ಬುಕ್ ಆಫ್ ಸ್ಯಾಕ್ರಿಫೈಸ್, ತ್ಯಾಗದ ಪುಸ್ತಕ ಅಲ್ರಿ. ಹಾಗಾದರೆ ಬುಕ್ ಆಫ್ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮಾಡೋದು. ನೆಕ್ಸ್ಟ್ ಮೂರನೇದು ಏನದ ನೋಡಿ, ಸಾಮವೇದ, ಸಂಗೀತದ ಪುಸ್ತಕ. ಬುಕ್ ಆಫ್ ಮ್ಯೂಜಿಕ್. ಬುಕ್ ಆಫ್ ಏನ್ರಿ? ಇದು ಮ್ಯೂಜಿಕ್, ಸಂಗೀತದ ಪುಸ್ತಕವಾಗಿದೆ. 4ನೇದು ಅಥರ್ವಣ ವೇದ, ಮಾಟ ಮಂತ್ರಗಳ ಪುಸ್ತಕ. ಹಿಂಗಂದ್ರೆ ಏನಂದ್ರೆ ಮಾಟ ಮಂತ್ರ ಅಂದ್ರೆ ಬುಕ್ ಆಫ್ ಮ್ಯಾಜಿಕ್. ಅದು ಬುಕ್ ಆಫ್ ಮ್ಯೂಜಿಕ್. ಇದು ಏನ್ರಿ? ಇದು ಬುಕ್ ಆಫ್ ಮ್ಯಾಜಿಕ್. ಇದು ನಾವು ಆನ್ಸರ್ ಮಾಡ್ಬೋದು. ಇವು ಹೊಂದಿಸಿ ಬರೆಯಿರಿ ಕೆಳನ ಇಟ್ಟೆ ಅದಾವ. ಹಾಗಾದರೆ ಅಥರ್ವಣ ವೇದ ಎಂದರೆ ಏನು ಅಂದ್ರೆ ಮಾಟ ಮಂತ್ರಗಳ ಪುಸ್ತಕ. ಸಾಮವೇದ ಎಂದರೆ ಸಂಗೀತದ ಪುಸ್ತಕ. ಋಗ್ವೇದ ಎಂದರೆ ಬುಕ್ ಆಫ್ ಹೈಮ್ಸ್, ಸ್ತುತಿ ಗೀತೆಗಳ ಜ್ಞಾನ ಹೊಂದಿರುವುದು. ಯಜುರ್ವೇದ ಎಂದರೆ ಯಜ್ಞ ಸಂಬಂಧಿತ ಸೂತ್ರಗಳ ಜ್ಞಾನ, ಸ್ಯಾಕ್ರಿಫೈಸದ್ದು ಬರ್ತದೆ. ನೆಕ್ಸ್ಟ್ ಇಂದ್ರಪ್ರಸ್ಥ ಮಾತ ಎನ್ನುವುದು. ಇಲ್ಲಿ ನೋಡಿ, ಇದಕ್ಕೆ ಹೆಂಗೆ ಕೇಳೋಣ, ಬರೇ ಇಂದ್ರಪ್ರಸ್ಥ ಎಂದರೆ ದೆಹಲಿ ಆಗ್ತದ. ಇಂದ್ರಪ್ರಸ್ಥ ಮಾತ ಅಥವಾ ಚತುರ್ದಂಡಿ ಸಂಪದಯ, ಇದು ಒಂದು ಸಂಗೀತ ಶಾಸ್ತ್ರದ ಪದ್ಧತಿ ಅದ. ಇದು ಮ್ಯೂಸಿಕ್ದಾಗ ಅದನ್ನು ರೂಪಿಸಿದವರು ಯಾರು ಅಂದ್ರೆ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಯಾರ ಆಸ್ಥಾನದಲ್ಲಿ ಇದ್ದ ಅಂತ ಕೇಳಿದ್ರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಆ್ಯಕ್ಚುಲಿ ಇಲ್ತಮಿಷನ್ದಿಂದ ಅಮೀರ್ ಖುಸ್ರೋ ಎನ್ನುವುದು ಅಲ್ಲಾವುದ್ದೀನ್ ಖಿಲ್ಜಿ. ಅವನಿಗೆ ತೋತಾ ಎ ಹಿಂದೂಸ್ತಾನ್, ಪ್ಯಾರೇಟ್ ಆಫ್ ಇಂಡಿಯಾ ಅಥವಾ ಹಿಂದೂಸ್ತಾನದ ಗಿಳಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಈ ಮಯೂರ ಸಿಂಹಾಸನ ಎನ್ನುವುದು ಅದಲ್ಲ, ಇದು ವಜ್ರ ಖಚಿತವಾದಂಥ ಸಿಂಹಾಸನವಾಗಿತ್ತು. ಅದನ್ನು ತಯಾರಿಸಿದವರು ಯಾರು ಅಂದರೆ ಶಹಜಾನ್ ರೂಪಿಸಿದ್ದಾನೆ. ಶಹಜಾನನ ಕಾಲದಲ್ಲಿ ಏನು ಅಭಿವೃದ್ಧಿಯಾಗ್ಯದ ಅಂದ್ರೆ ವಾಸ್ತುಶಿಲ್ಪಕಲೆ ಉನ್ನತ ಮಟ್ಟ ತಲುಪಿದ್ದೆ ಇವನ ಟೈಮ್ದಾಗ. ಅಂದ್ರೆ ಇದರ ಅರ್ಥ ಜಾಗ ಎಲ್ಲೆಲ್ಲಿ ಖಾಲಿ ಅದ ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಸ್ಯಾನ. ಕೆಂಪು ಕೋಟೆನೂ ಇವಂದೇ ರೀ. ಹಾಗಾದರೆ ಶಹಜಾನ ವಾಸ್ತುಶಿಲ್ಪಕಲೆ, ಮೊಘಲರ ಯಾವ ದೊರೆಯ ಕಾಲಾವಧಿಯಲ್ಲಿ ವಾಸ್ತುಶಿಲ್ಪಕಲೆ ಉನ್ನತ ಮಟ್ಟ ತಲುಪಿತ್ತು? ಶಹಜಾನನ ಕಾಲಾವಧಿಯಲ್ಲಿ ಉನ್ನತ ಮಟ್ಟ ತಲುಪಿತ್ತು. ಹಾಗಾದರೆ ಮಯೂರ ಸಿಂಹಾಸನದ ನಿರ್ಮಾತೃ ಯಾರು ಅಂದರೆ ಶಹಜಾನ್. ಇಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಏನದಂದ್ರೆ, ಆ ಮಯೂರ ಸಿಂಹಾಸನ ಎನ್ನುವುದನ್ನು ಎಲ್ಲಿ ಇಟ್ಟಿದ್ದ ನಿರ್ಮಾಣ ಮಾಡಿ? ವಜ್ರ ಖಚಿತವಾದ ಮಯೂರ ಸಿಂಹಾಸನ ಅಂತೇಳಿ ಕೇಳ್ತಾರೆ. ಇದನ್ನು ದಿವಾನ್ ಇ ಖಾಸ್ ಎನ್ನುವ ಅರಮನೆಯಲ್ಲಿ ಇಟ್ಟಿದ್ದನು.
ಈ ದಿವಾನ್ ಎ ಖಾಸ್ ಎನ್ನುವುದು ಅವನ ಖಾಸಗಿ ಅಂದರೆ ಅವನಿಗೆ ವೈಯಕ್ತಿಕವಾದಂತಹ ಅರಮನೆ. ಇದರದ್ದು ವಿಶೇಷತೆ ಏನಂದ್ರೆ ದಿವಾನ್ ಎ ಖಾಸ್ ಎನ್ನುವುದರದು ಭೂಮಿಯ ಮೇಲೆ ಸ್ವರ್ಗ ಇರುವುದಾದರೆ ಅದು ಇಲ್ಲಿಯೇ ಇದೆ ಇಲ್ಲಿಯೇ ಇದೆ ಅಂತ ಹೇಳಿ ಬರ್ಷನ್ ಅಲ್ಲಿ. ಭೂಮಿಯ ಮೇಲೆ ಸ್ವರ್ಗ ಇರುವುದಾದರೆ ಅದು ಇಲ್ಲಿಯೇ ಇದೆ ಇಲ್ಲಿಯೇ ಇದೆ. ಯಾವುದರ ಮೇಲೆ ಬರ್ಷನ್ ಅಂದ್ರೆ ಇದೆ. ಹಾಗಾಗಿ ಮಯೂರ ಸಿಂಹಾಸನ. ಏನೋ ಒಂದು ಕ್ವಶನ್ ಏನು ಗೊತ್ತಿರಬೇಕಂದ್ರೆ ಮಯೂರ ಸಿಂಹಾಸನದ ಮೇಲೆ ಕುಳಿತಿರುವ ಕೊನೆಯ ಮೊಘಲ್ ದೊರೆ ಯಾರು ಅಂತ ಕೇಳ್ತಾರೆ. ಇದರ ಮ್ಯಾಗ ಕುಳಿತಿರುವ ಕೊನೆಯ ಮೊಘಲ ದೊರೆ ಯಾರು ಅಂದ್ರೆ ಮೂರನೆಯ ಮೊಹಮ್ಮದ್ ಶಹಾ. ಮೂರನೆಯ ಮೊಹಮ್ಮದ್ ಶಹಾ ಅಂಥೇಳಿ ಇವನೇ ಲಾಸ್ಟ್ ಇದ್ರ ಮ್ಯಾಗ ಕೂತಾವ. ಇದನ್ನು ಮುಂದೆ ನಾದಿರ್ ಶಾ ಒಯ್ದು ಬಿಡ್ತಾನೆ ನಂಗೆ. ನೆಕ್ಸ್ಟ್ ಪೈತಾನಿ ನೇಯ್ಗೆ ಬಟ್ಟೆ. ಪೈತಾನಿ ಅಂತೇಳಿ ಒಂದು ಕಲೆ ಅದರಿ. ಇದನ್ನು ಒಂದು ಇದು ಎಲ್ಲಿ ಅದ ಅಂದ್ರೆ ಮಹಾರಾಷ್ಟ್ರ. ಪೈತಾನಿನೇ ಯಾಕೆ ಬಂದಂದ್ರೆ ಪೈಠಾಣ ಎಂಬ ಪ್ರದೇಶದಲ್ಲಿ ಈ ಕಲೆ ಕಂಡು ಬರುತ್ತದೆ. ಪೈಠಾಣದ ಇನ್ನೊಂದು ಹೆಸರು ಏನಂದ್ರೆ ಪ್ರತಿಷ್ಠಾನ ಎಂದರ್ಥ. ಈ ಪ್ರತಿಷ್ಠಾನ ಎನ್ನುವುದು ಯಾರ ರಾಜಧಾನಿಯಾಗಿತ್ತು ಅಂದ್ರೆ ಶಾತವಾಹನ. ಶತ ಎಂದರೆ 100 ವಾಹನಗಳನ್ನು ಹೊಂದಿದವರು. 100 ವಾಹನಗಳನ್ನು ಹೊಂದಿದವರು ಶಾತವಾಹನರು. ಇವರಿಗೆ ಪ್ರೀತಿಯಿಂದ ಆಂಧ್ರ ಭತ್ಯ ಎಂದು ಕರೆಯುತ್ತಿದ್ದರು. ಏನೋ ಒಂದು ಹೆಸರು ಏನಂದರೆ ಇವ್ರದ್ದು KPSC ಕ್ವಶನ್ ಇದು, ಆಂಧ್ರ ಭತ್ಯ. ಇವರು ಮೂಲತಃ ಏನಾಗಿದ್ದರು? SSC ಕ್ವಶನ್. ವ್ಯಾಪಾರಿಗಳು. ದೇ ಆರ್ ಟ್ರೇಡ್ಮನ್ಸ್, ವ್ಯಾಪಾರಿಗಳು. ಯಾರಿಗೆ ಸಾಮಂತರಾಗಿದ್ದರು ಅಂದ್ರೆ ಮೌರ್ಯರ ಸಾಮಂತರಾಗಿದ್ದರು. ಇದನ್ನು ಹೇಳ್ಕೊಬೇಕಲ್ಲ ನಾವು, ಮೌರ್ಯರ. ಇನ್ನು ಇದರ ಸ್ಥಾಪಕ ಯಾರು ಅಂದ್ರೆ ಸಿ ಮುಖನಾಗಿದ್ದನು. ದಕ್ಷಿಣ ಭಾರತಕ್ಕೆ ನೇಗಿಲಗಳನ್ನು ಪರಿಚಯಿಸಿದವರು ಯಾರು ಅಂದ್ರೆ ಇವರೇ. ಪೈಠಾಣ ಇರುವುದು ಈ ನದಿಯ ದಡದಲ್ಲಿ. ಎತ್ತಿ ಕೇಳ್ತಾರ, ಗೋದಾವರಿ ನದಿಯ ದಡದಲ್ಲಿ. ನಾಸಿಕದ ಪಕ್ಕದಾಗ ಅದರಿದು. ನಾಸಿಕನೂ ಸಹ ಗೋದಾವರಿ ನದಿ ದಡದಲ್ಲಿ ಅದ. ಶಾತವಾಹನರ ಕಾಲದಲ್ಲಿ ಈ ಪೈಥಾನಿ ಎನ್ನುವ ಬಟ್ಟೆ ನೇಯ್ಗೆ ಮಹಾರಾಷ್ಟ್ರದಲ್ಲಿ ಡೆವಲಪ್ ಆಗ್ಯದ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಎಲ್ಲ ರಾಷ್ಟ್ರಗಳಿಗೂ ಒಂದು ಧ್ವಜದ ಅವಶ್ಯಕತೆ ಇದೆ. ಪ್ರತಿಯೊಂದು ರಾಷ್ಟ್ರಗಳಿಗೂ ಧ್ವಜದ ಅಗತ್ಯವಿದೆ. ಅದಕ್ಕಾಗಿ ಲಕ್ಷಾಂತರ ಜನರು ಸತ್ತಿದ್ದಾರೆ. ಈ ವಾಕ್ಯ ಯಾರು ಹೇಳಿದ್ರು ಅಂದ್ರೆ ಮಹಾತ್ಮ ಗಾಂಧಿ. ಇದರ ತಿರುಳು ಏನಂದ್ರೆ ಸ್ವಾತಂತ್ರ್ಯ ಬೇಕು ನಮಗ ಅಂತೇಳಿ ಹೇಳಿರ್ತಾರ. ಈ ಟರ್ಮ್ ಯಾವಾಗ ಹೇಳ್ತಾರಂದ್ರೆ 1930 ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂಮೆಂಟ್. ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂಮೆಂಟ್ ಟೈಮ್ದಾಗ ಹೇಳ್ತಾರ. ಇದರ ಅರ್ಥ ಏನಂದ್ರೆ ಕಾನೂನು ಭಂಗ ಚಳುವಳಿಯ ಸಂದರ್ಭದಲ್ಲಿ ಮೂಲ ಉದ್ದೇಶ ಭಾರತವನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸುವುದಾಗಿತ್ತು. ಆ ಸಂದರ್ಭದಾಗ ಈ ಟರ್ಮ್ ಹೇಳ್ತಾರೆ. ಎಲ್ಲ ರಾಷ್ಟ್ರಗಳಿಗೂ ಒಂದು ಧ್ವಜದ ಅಗತ್ಯವಿದೆ. ಅದಕ್ಕಾಗಿ ಲಕ್ಷಾಂತರ ಜನರು ಸತ್ತಿದ್ದಾರೆ. ಇದರ ಮೀನಿಂಗ ನಮ್ಮ ದೇಶದ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೇಳ್ಯಾರ ಅನ್ನಂಗ. ಇದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಶಿವಾಜಿಯ ಮಗ ಸಂಭಾಜಿಯ ತಾಯಿಯ ಹೆಸರು ಏನು? ಶಿವಾಜಿಗೆ 2 ಜನ ಪತ್ನಿಯರು. ಹಾಗಾದರೆ ಒಬ್ಬರು ಸಂಭಾಜಿ ವನ್ಯದವರು. ಹಾಗಾದರೆ ಅವರ ತಾಯಿ ಯಾರು ಅಂದ್ರೆ ಸಾಯಿಬಾಯಿ ಅಂಥೇಳಿ ಬರ್ತಾರೆ. ಹಾಗಾದರೆ ಶಿವಾಜಿ, ಛತ್ರಪತಿ ಶಿವಾಜಿ ಬಗ್ಗೆ ಒಂದೇ ವಾಡ. ಮಹಾರಾಷ್ಟ್ರದ ಕವಿ ಭೂಷಣ ಎನ್ನುವ ಹೇಳ್ತಾರ. ಶಿವಾಜಿಯ ಅತ್ಯುತ್ತಮ ಸಾಧನೆ ಏನು ಅಂದ್ರೆ ಉತ್ತರ ಭಾರತದಲ್ಲಿರುವ ಔರಂಗಜೇಬ ದಕ್ಷಿಣ ಭಾರತಕ್ಕೆ ಸಾಮ್ರಾಜ್ಯ ವಿಸ್ತರಣೆಯನ್ನು ತಡೆ ಹಿಡಿದನು. ಇದು UPSC ಕ್ವಶನ್. ಶಿವಾಜಿಯ ಅತ್ಯುತ್ತಮ ಸಾಧನೆ ಉತ್ತರ ಭಾರತದಲ್ಲಿ ಇರುವ ಔರಂಗಜೇಬನ ಸಾಮ್ರಾಜ್ಯ ದಕ್ಷಿಣಕ್ಕೆ ಬರಲಾರ್ದಂಗೆ ತಡೆ ಹಿಡ್ದ. ದಾಳಿ ಮಾಡ್ಕೊಂಡು ಹೋಗಿರ್ಬೋದು, ಸಾಮ್ರಾಜ್ಯ ವಿಸ್ತರಣೆ ಮಾಡೋಕ್ಕಾಗಲಿಲ್ಲ. ಅವ ಇಡೀ ಹಿಂದೂಸ್ತಾನವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕಂತೇಳಿ ಉದ್ದೇಶ ಹೊಂದಿದವಿದ್ದ. ಅವನ ಆ ನೀತಿಯನ್ನು ತಡೆದವನು ಇವನೇ. ಮಹಾರಾಷ್ಟ್ರದಲ್ಲಿ ಒಬ್ಬ ಕವಿ ಭೂಷಣ ಅನ್ನೋ ಹೇಳ್ತಾನ. ಭಾರತದ ಪಶ್ಚಿಮ ಭಾರತದಲ್ಲಿ ಒಬ್ಬ ಶಿವಾಜಿ ಎನ್ನುವವನು ಜನಿಸದೇ ಇದ್ದರೆ ಇಡೀ ಹಿಂದೂಸ್ತಾನವು ಇಸ್ಲಾಮೀಕರಣವಾಗುತ್ತಿತ್ತು ಅಂತ ಹೇಳ್ತಾನ ನಾವು. ಹಾಗಾಗಿ ಕವಿ ಭೂಷಣನ ಪ್ರಕಾರ ಏನಂದ್ರೆ ದಕ್ಷಿಣ ಭಾರತಕ್ಕೆ ಅವನ ಸಾಮ್ರಾಜ್ಯ ತಡೆಯುವುದು ಮತ್ತು ಹಿಂದೂ ಧರ್ಮದ
ರಕ್ಷಣೆ ಮಾಡಿರುವುದು ಯಾರು ಅಂದರೆ ಛತ್ರಪತಿ ಶಿವಾಜಿ ಅಂತ ಹೇಳಿ ಹೇಳ್ತೀವಿ ನಾವು. ಹಾಗಾಗಿ ಏನಂದ್ರೆ ಛತ್ರಪತಿ ಶಿವಾಜಿ ಶಿವನೇರ ದುರ್ಗದಲ್ಲಿ ಜನನ. ಆದರೆ ಸಿವಿಲ್ PSIಗೆ ಒಂದು ಕ್ವಶನ್ ಕೇಳಿದ್ದು, ಇವರ ಆಧ್ಯಾತ್ಮಿಕ ಗುರುಗಳು ಯಾರು ಅಂತ ಕೇಳಿದರು. ಗುರು ರಾಮದಾಸ್. ಗುರು ರಾಮದಾಸ್ ಇದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಕೇಳಿದ್ದು ಶಿವಾಜಿಯ ಮಗ ಸಂಭಾಜಿ, ಅವರ ಏನಂದ್ರೆ ತಾಯಿ ಯಾರು ಅಂದ್ರೆ ಸೈಬಾಯಿ. ನೆಕ್ಸ್ಟ್ ಉಳಿದಿದ್ದೆಲ್ಲ ನಿಮಗೆಲ್ಲ ಇದರ ಬಗ್ಗೆ ಮಾಹಿತಿ ಇರ್ತದೆ ಸರ್. ಭಾರತದ ಮುಲ್ತಾನದ ಮೇಲೆ ಮೊಹಮ್ಮದ್ ಗೋರಿ ಮೊದಲ ದಾಳಿ ಮಾಡಿದ ವರ್ಷ ಯಾವಾಗ ಅಂತ ಕೇಳ್ತಾರೆ. 1175ರಲ್ಲಿ ದಾಳಿ ಮಾಡೋಣ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಗಜ್ನಿ ಮೊಹಮ್ಮದ್ ಅಂಥೇಳಿ ಕೇಳ್ತೇವೆ ನಾವು, ಗೋರಿ ಮೊಹಮ್ಮದ್ ಅಂತಲೂ ಕೇಳಿದೆವು. ಆಮ್ಯಾಗ ಭಾರತಕ್ಕೆ ಬಂದಿರುವ ಬಾಬರ್ನ ಬಗ್ಗೆನೂ ಕೇಳಿದೆವು. ಕರೆಕ್ಟೇ? ಗಜ್ನಿ ಮೊಹಮ್ಮದ್ ಭಾರತದ ಮೇಲೆ ಒಟ್ಟು 17 ಬಾರಿ ದಾಳಿ ಮಾಡ್ತಾನೆ. ಗೋರಿ ಮೊಹಮ್ಮದ್ ಒಟ್ಟು 7 ಬಾರಿ ದಾಳಿ ಮಾಡ್ತಾನೆ. ಬಾಬರ್ ಒಟ್ಟು 5 ಬಾರಿ ದಾಳಿ ಮಾಡಿ ಆಮೇಲೆ ಸಕ್ಸಸ್ ಆಗ್ಯಾನ. ಇದು ನಮ್ಮ ಕಾನ್ಸೆಪ್ಟ್ ಇರಬೇಕು. ಹಾಗಾದರೆ ಏನಂದ್ರೆ ಗೋರಿ ಮೊಹಮ್ಮದ್ ಭಾರತದ ಮೇಲೆ ಮೊಟ್ಟ ಮೊದಲ ದಾಳಿ ಮಾಡಿದ್ದು ಯಾವಾಗ ಅಂದ್ರೆ 1175. SDAಕ್ಕೆ ಒಂದು ಕ್ವಶನ್ ಬಂದಿತ್ತು. ಗಜ್ನಿ ಮತ್ತು ಗೋರಿ ಈ ಎರಡೂ ಊರುಗಳು ಎಲ್ಲದವ ಅಂತ ಕೇಳ್ತಾರ. ಈಗಿನ ಅಫ್ಘಾನಿಸ್ತಾನ ದೇಶದಲ್ಲಿ ಇವೆ. ಎಲ್ಲದವ್ರು ಇವು? ಅಫ್ಘಾನಿಸ್ತಾನದೊಳಗೆ ಅದಾವ. ಇನ್ನು ಇಷ್ಟು ನಮಗೆ ಇದರ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂದಂಗೆ. ಬಾಬರ್ ಎಂದರೆ ಇದರ ಅರ್ಥ ಏನು ಅಂದ್ರೆ ಹುಲಿ ಎಂದರ್ಥ. ಭಾರತಕ್ಕೆ ಗುಲಾಬಿ ಹೂ ತಂದು ಕೊಟ್ಟವರೇ ಯಾರು ಅಂದರೆ ಇವನೇ. ಹಾಗಾದರೆ ಇವನ ಅತ್ಯುತ್ತಮ ಕೃತಿ ಯಾವುದು ಅಂದರೆ ತುಜಕ್ ಎ ಬಾಬರಿ ಅಥವಾ ಬಾಬರ್ ನಾಮ, ಎಲ್ಲ ಒಂದೇ ರೀ. ತುಜಕ್ ಎ ಬಾಬರಿ ಅನ್ನಂಗ ಬಾಬರಿ. ಇದನ್ನು ಯಾವ ಭಾಷೆದಾಗ ಬರ್ದಾರ ಅಂತೇಳಿ HSTR ಕ್ವಶನ್ ಕೇಳಿದ್ರು. ಚಗತಾಯಿ ತುರ್ಕಿ ಭಾಷೆಯಲ್ಲಿ ಬರೆಯಲಾಗಿದೆ. ಯಾವ ಭಾಷೆದಾಗ ರೀ? ಚಗತಾಯಿ ತುರ್ಕಿ ಭಾಷೆಯಲ್ಲಿ ಬರೆಯಲಾಗಿದೆ. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಆದರೆ UPSC ಒಂದು ಕ್ವಶನ್ ಕೇಳಿದರು, ಈ ಕೆಳಗಿನ ಯಾರನ್ನು ಒಬ್ಬ ಉತ್ತಮ ಆಡಳಿತದ ರಾಜ ಎನ್ನುವುದರ ಬದಲಾಗಿ ಅತ್ಯುತ್ತಮ ಲೇಖಕನೆಂದು ಕರೆಯಬಹುದು ಅಂದರೆ ಇವನೇ. ಅವ ಆಡಳಿತದಕ್ಕಿಂತ ಸುಂದರವಾದಂಥ ಪುಸ್ತಕ ಆತ್ಮಕಥನನೇ ಬರ್ಕೊಂಡಾನ. ಈ ಪುಸ್ತಕದಲ್ಲಿ ಲಾಸ್ಟ್ ಪೇಜ್ನಾಗ ಏನು ಬರ್ದಾನ ಅಂತಂದ್ರಿ, ಅವ ಮರಣ ಹೊಂದಿದ ಬಳಿಕ ಅವನ ಸಮಾಧಿ ಒಯ್ದು ಕಾಬೂಲ್ದಾಗ ಮಾಡಲಿ ಅಂತೇಳಿ ಹೇಳ್ಯಾನ ನಾವು. ಆದರೆ ಅವನು ಸತ್ತು ಬಳಕ ಭಾಳ ದಿನ ಅದನ್ನು ನೋಡೇ ಇಲ್ಲ. ಮೊದಲು ಸತ್ತು ಬಿಟ್ಟನ್ರಿ ಇಲ್ಲೇ ಇಂಡಿಯಾದೊಳಗೆ. ಆಮೇಲೆ ಕೆಲವು ದಿನಗಳ ನಂತರ ಮತ್ತು ಇವನು ಎಲ್ಲ ಬೋನ್ಸ್ಗಳನ್ನ ಒಯ್ದು ಅಲ್ಲಿ ಕಾಬೂಲ್ದಾಗ ಸಮಾಧಿ ಮಾಡ್ಯಾರ. ಅಂದರೆ ಇದರ ಅರ್ಥ, ಇದನ್ನು KSISF ಪೊಲೀಸ್ ಕೇಳಿದರು, ಬಾಬರನ ಸಮಾಧಿ ಎಲ್ಲಿದೆ ಅಂದರೆ ಕಾಬೂಲ್. ಕಾಬೂಲ್ ಅಂದ್ರೆ ಎಲ್ಲಿದ್ರಿ? ಅಫ್ಘಾನಿಸ್ತಾನ. ಅಂದ್ರೆ ಒಟ್ಟು ಇವ್ರು ಎಲ್ಲರೂ ಎಲ್ಲಿಯವರು ಅಂದ್ರೆ ಅಫ್ಘಾನಿಸ್ತಾನದವರೇ ಅದಾರ. ನೆಕ್ಸ್ಟ್, ಗುರು ರಾವಿದಾಸ ವೃತ್ತಿಯಲ್ಲಿ ಏನನ್ನು ಹೊಂದಿದ್ದರು? ಇವರೆಲ್ಲ ಏನಂದ್ರೆ ಸಂತರದಾಗ ಬರ್ತಾರೆ. ಚಮ್ಮಾರ ವೃತ್ತಿಯನ್ನು ಹೊಂದಿದ್ದರು. ಯಾವ ವೃತ್ತಿಯನ್ನು ಹೊಂದಿದ್ದರು? ಚಮ್ಮಾರ ವೃತ್ತಿಯಲ್ಲಿ ರಾವಿದಾಸ ಕಾರ್ಯನಿರ್ವಹಿಸುತ್ತಿದ್ದರು. ನವಕಲೇವರ ಎನ್ನುವ ಸಂಪ್ರದಾಯ ನಡೆಯುವ ದೇವಾಲಯ. ಈ ನವಕಲೇವರ ಎನ್ನುವ ಈ ಸಂಪ್ರದಾಯ ಅಥವಾ ಉತ್ಸವ ಎಲ್ಲಿ ನಡೀತದೆ ಅಂತ ಕೇಳ್ತಾರೆ. ಜಗನ್ನಾಥಪುರಿ ದೇವಾಲಯ ಒಡಿಸ್ಸಾ. ಇದು ಹೇಳ್ಬೇಕು ನಾವು, ಜಗನ್ನಾಥಪುರಿ ದೇವಾಲಯ ಒಡಿಸ್ಸಾ. ಹಾಗಾದರೆ ಈ ಜಗನ್ನಾಥಪುರಿ ದೇವಾಲಯದಲ್ಲಿ ಏನೋ ಒಂದು ಏನು ನಡೀತದೆ ಅಂದ್ರೆ ರಥೋತ್ಸವ ನಡೆಯುತ್ತದೆ. ಆ ರಥೋತ್ಸವಕ್ಕೆ ಏನಂತಾರ ಅಂತ ಕೇಳ್ತಾರ. ರಥೋತ್ಸವ ಇದಕ್ಕೆ CAR ಕಾರ್ ಫೆಸ್ಟಿವಲ್ ಅನ್ಬೇಕು. ಏನು ಅನ್ಬೇಕ್ರಿ? ಇದಕ್ಕೆ ಕಾರ್ ಫೆಸ್ಟಿವಲ್ ಅಂತಾರೆ ಇಂಗ್ಲೀಷ್ನಾಗ್ರಿ. ಹಾಗಾದರೆ CAR ಕಾರ್ ಫೆಸ್ಟಿವಲ್ ಎಲ್ಲಿ ನಡೆಯುತ್ತದೆ ಅಂದರೆ ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯ. ಇದಕ್ಕೆ ಏನಂತ ಹೇಳಿ ಕರಿಬೇಕಂದ್ರೆ ವೈಟ್ ಪಗೋಡಾ ಅಂಥೇಳಿ ಕರೀತಾರೆ. ವೈಟ್ ಪಗೋಡಾ ಎಂದರೆ ಒರಿಸ್ಸಾದ ಪುರಿ ದೇವಾಲಯ, ಬ್ಲ್ಯಾಕ್ ಪಗೋಡಾ ಎಂದರೆ ಒಡಿಸ್ಸಾದ ಕೋನಾರ್ಕ ದೇವಾಲಯ. ಇಷ್ಟು ಹೇಳಬೇಕು. 1927ರಲ್ಲಿ ದೇವಾಲಯದ ಪ್ರವೇಶ.
ಆಂದೋಲನವನ್ನು ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಮೋಹಾರ್ ಚಳವಳಿ ಅಂತಲೂ ಕರೆಯುತ್ತಾರೆ. ಇದು ಆ್ಯಕ್ಚುಲಿ ಇರೋದು 1924ಕ್ಕೆ ಪ್ರಾರಂಭ ಆಗ್ಯದ. ಬಟ್ ಅವು ಕ್ವಶನ್ ಹಿಂಗೆ ಕೇಳಿದ್ದ SSCಗೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ಪ್ರಾರಂಭಿಸಿದರು. ಮೋಹಾರ್ ಚಳವಳಿ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಇದು ಸಿವಿಲ್ PSI ಕೇಳ್ಯಾರ. ಮಹಾರ್ ಚಳವಳಿ ಮೊಹಾರ್ ಅಲ್ಲ, ಮಹಾರ್ ಚಳವಳಿ ಆಗಬೇಕದು. ಮಹಾರ ಚಳವಳಿ ಪ್ರಾರಂಭಿಸಿದವರು ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವರು ಮಧ್ಯಪ್ರದೇಶದ ಮೋಹಾನಗರದಲ್ಲಿ ಜನಿಸಿದ್ದಾರೆ. ಅದನ್ನು ಇವತ್ತ ಏನದಂದ್ರೆ ಡಾಕ್ಟರ್ ಅಂಬೇಡ್ಕರ್ ನಗರ ಅಂಥೇಳಿ ಮರುನಾಮಕರಣ ಮಾಡಲಾಗಿದೆ. ಹಾಗಾದರೆ ಇವರ ಪತ್ರಿಕೆಗಳು ಯಾವ್ಯಾವು ಅಂತ ಕೇಳ್ತಾರೆ. ಒಂದು ಬಹಿಷ್ಕೃತ ಭಾರತ, ಬಹಿಷ್ಕೃತ ಭಾರತ ಇದು ಗೊತ್ತಿರಬೇಕು, ಭಾಳ ಫೇಮಸ್. ಒಂದು ಮೂಕನಾಯಕ, ಮೂಕನಾಯಕ ಆಯ್ತ್ರೆ. ಇದು ಏನದಂದ್ರೆ ಇವರ ಅತ್ಯುತ್ತಮ ಪುಸ್ತಕಗಳಲ್ಲಿ ಒಂದು. ಇವರ ಸಮಾಧಿ ಇರುವುದು ಅಥವಾ ಏನಂದ್ರೆ ರೆಸ್ಟ್, ವೇರ್ ದೇ ರೆಸ್ಟ್ ಅಂಥೇಳಿ ಕರಿತೀವಿ ನಾವು. ಚೈತ್ರ ಭೂಮಿ ಅನ್ಬೇಕು. ಏನನ್ಬೇಕು ರೀ? ಚೈತ್ರ ಭೂಮಿ. ಅದು ಎಲ್ಲದ ಅಂತೇಳಿ ಭಾಳ ಎಕ್ಸಾಮ್ಗಳಿಗೆ ಕೇಳ್ಯಾರ. ಎಲ್ಲ ಡೆಲ್ಲಿದೊಳಗೆ ಇಲ್ಲ ರೀ, ಇವ್ರದ್ದು ಮುಂಬೈನಲ್ಲಿ ಇದೆ. ಎಲ್ಲದ ರೀ ಚೈತ್ರ ಭೂಮಿ ಎನ್ನುವುದು ಎಲ್ಲಿ ಅದ ಅಂದ್ರೆ ಮುಂಬೈ ಅಂತೇಳಿ ಹೇಳ್ಬೇಕು ನಾವು. ಇವರಿಗೆ ಯಾವಾಗ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ? 1990 ರಲ್ಲಿ ಮರಣೋತ್ತರವಾಗಿ ಪೋಸ್ಟಮಸ್ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇಷ್ಟು ಇವ್ರ ಬಗ್ಗೆ ಮಿನಿಮಮ್ ಕಾನ್ಸೆಪ್ಟ್ ಗೊತ್ತಿರಬೇಕಂದಂಗೆ. ಏನು ನೆಕ್ಸ್ಟ್, ನೆಹರು ಮತ್ತು ಲಿಯಾಕತ್ ನಡುಬರ್ಕ ಒಪ್ಪಂದ ಆಗ್ಯದ ಯಾವ ವರ್ಷ ಅಂತ ಕೇಳ್ತಾರೆ. ನೆಹರು ಲಿಯಾಕತ್ ಒಪ್ಪಂದ ಇರೋದೇ 1950. ಯಾರು ಇವರು? ಲಿಯಾಕತ್ ಅಂದ್ರೆ ಪಾಕಿಸ್ತಾನದ ಲಿಯಾಕತ್ ಅಂತೇಳಿ ಬರ್ತಾರೆ, ಪಾಕಿಸ್ತಾನದವರು ಇವರು. ಹಾಗಾದರೆ 1946ರ ಮಧ್ಯಂತರ ಸರ್ಕಾರದಲ್ಲಿ ಏನದಲ್ಲ, ಇವರೇ ಹಣಕಾಸು ಸಚಿವರು ಆಗಿದ್ದರು. ಮಧ್ಯಂತರ ಸರ್ಕಾರ ಮಿಡ್ ಟರ್ಮ್ ಅಂಥೇಳಿ ಬರ್ತದೆ, ಇಂಟೀರಿಯಂ ಗೌರ್ಮೆಂಟ್. ಮಧ್ಯಂತರ ಸರ್ಕಾರದಲ್ಲಿ ಹಣಕಾಸು ಸಚಿವ ಆಗಿದ್ದ. ಇವನು ಪೂರ್ಣ ಹೆಸರ ಲಿಯಾಕತ್ ಅಲಿ ಖಾನ್ ಅಂಥೇಳಿ ಬರ್ತಾರೆ. ಇವನ ಬಗ್ಗೆ ಏನಂದ್ರೆ CAR ಅಥವಾ DAR ಪರೀಕ್ಷೆಗೆ ಒಂದು ಕ್ವಶನ್ ಕೇಳಿದ್ರು. ಸ್ವತಂತ್ರ ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಲಿಯಾಕತ್ ಅಲಿ ಖಾನ್, ಸ್ವತಂತ್ರ ಪಾಕಿಸ್ತಾನದ ಮೊದಲ ಅಧ್ಯಕ್ಷ ಜಿನ್ನಾ. ಇದು ಒಪ್ಪಂದ 1908 50. ಈ ಬೇಸ್ ಇಟ್ಕೊಂಡು ಈ ಸಲ ಹೀಗೂ ಕೇಳಬಹುದಲ್ಲ, ಕರಾಚಿ ಒಪ್ಪಂದ ಯಾವಾಗ ಆಗಿದೆ? 1960 ಇದು ಹೇಳಬೇಕು. ಇದಕ್ಕೆ ಎದಕ್ಕೆ ಫೇಮಸ್ ಅದ ಅಂತ ಕೇಳ್ತಾರೆ. ಇದಕ್ಕೆ ಸಿಂಧೂ ನದಿ ಜಲ ಒಪ್ಪಂದ ಎನ್ನುತ್ತಾರೆ. ಸಿಂಧೂ ನದಿ ಜಲ ಒಪ್ಪಂದ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಇದಕ್ಕೆ ಏನದಂದ್ರೆ ಈ ಕರಾಚಿ ಒಪ್ಪಂದಕ್ಕೆ ಈ ಕಡೆ ನೆಹರು ಅವರು, ನೆಹರು ಅವರು ಸಹಿ ಹಾಕ್ಯಾರ. ನೆಹರು. ಹಾಗಾದರೆ ಇಲ್ಲಿ ಯಾರಿದ್ರು ಅಂತ ಕೇಳ್ತಾರೆ. ಇಲ್ಲಿ ಒಂದು ವರ್ಡ್ ಏನದಂದ್ರೆ ಪಾಕಿಸ್ತಾನದಿಂದ ಯಾರಿದ್ರು ಅಂದ್ರೆ ಅಯೂಬ್ ಖಾನ್ ಇದ್ದರು. ಯಾರಿದ್ರಿ? ಅಯೂಬ್ ಖಾನ್. ಇದನ್ನು ಗೊತ್ತಿರಬೇಕು ನಮಗೆ. ಇದು ಕೇಳಿಲ್ಲ ಅಂದ್ರೆ ಮತ್ತೊಂದು ಏನು ಕೇಳ್ಬೋದು, ಇದು ಸಿಂಧೂ ನದಿ ಜಲ ಒಪ್ಪಂದ ಕರಾಚಿ ಆಯಿತು. ಏನೋ ಒಂದು ಕಾನ್ಸೆಪ್ಟ್ ನಮಗೇನಿರಬೇಕು ಅಂದ್ರೆ, ಈ ಭಾರತ ಮತ್ತು ಚೀನಾದ ನಡುಬರ್ಕ ಪಂಚಶೀಲ ಒಪ್ಪಂದಗಳಿಗೆ ಸಹಿ ಆಗ್ತವೆ. ಪಂಚಶೀಲ ಒಪ್ಪಂದ ಅಂಥೇಳಿ ಬರ್ತಾವೆ. ಹಾಗಾದರೆ ಇದು ಯಾವಾಗ ಆಗ್ಯದ ಅಂತ ಕೇಳೋದು ಅಂದ್ರೆ 1954. ಯಾರ್ಯಾರು ಅಂದ್ರೆ ನೆಹರು ಅವರು ನಮ್ಮ ಕಡೆಯಿಂದ ಇರ್ತಾರೆ. ಚೌ ಎನ್ ಲಾಯ್ ಅನ್ನೋವ ಚೀನಾದಾಗಿರ್ತಾನೆ. ಚೌ ಎನ್ ಲಾಯ್ ಇವನ ಹೆಸರು ಹೇಳಬೇಕು ಅವಾಗ. ನೆಕ್ಸ್ಟ್ ಮತ್ತೊಂದು ಒಪ್ಪಂದ, ಇದು ಕೇಳಿರಲಿಲ್ಲ ಅಂದ್ರೆ ತಾಸ್ಕೆಂಟ್ ಒಪ್ಪಂದ ಕೇಳ್ತಾರೆ. ಯಾವ ಒಪ್ಪಂದ ರೀ? ತಾಸ್ಕೆಂಟ್ ಒಪ್ಪಂದ. ಈ ತಾಸ್ಕೆಂಟ್ ಒಪ್ಪಂದ ಎನ್ನುವುದು ಎಷ್ಟರದಾಗ ಆಗ್ಯದ, ಎಲ್ಲಿ ಆಗ್ಯದ ಅಂತ ಕೇಳ್ತಾರೆ. ಉಜ್ಬೇಕಿಸ್ತಾನ ದೇಶದೊಳಗೆ ಆಗ್ಯದ.
ಹಾಗಾದರೆ ಯಾರ್ಯಾರು ಸಹಿ ಮಾಡ್ಯಾರ ಅಂತ ಕೇಳಿದ್ರಂದ್ರೆ ಈ ಕಡೆ ನಮ್ಮಲ್ಲಿ ಭಾರತದಿಂದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿದ್ದರು. ಆ ಕಡೆ ಯಾರಿದ್ದರು ಅಂದ್ರೆ ಅಯೂಬ್ ಖಾನೇ ಇರ್ತಾನೆ. ಯಾರಿರ್ತಾನೆ ರೀ? ಅಯೂಬ್ ಖಾನ್. ಯಾವಾಗ ಆಯಿತು ಅಂತ ಕೇಳಿದ್ರಂದ್ರೆ 1966 ಜನವರಿ 10ನೇ ತಾರೀಕು ಆಗಿರ್ತದೆ. ಎಷ್ಟು ಹೇಳ್ಬೇಕು? 11ಕ್ಕೆ ಶಾಸ್ತ್ರಿಯವರು ತೀರ್ಕೊಂಡಿರ್ತಾರೆ ಅಲ್ಲೇ. ನೆಕ್ಸ್ಟ್ 1905 ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ KPSCಗೂ ಕೇಳಿದ್ರು. GK ಗೋಖಲೆ, ಗೋಪಾಲಕೃಷ್ಣ ಗೋಖಲೆ ಅಂತೇಳಿ ಕರೀತಾರೆ. GK ಗೋಖಲೆ ಅವರನ್ನು ತಮ್ಮ ರಾಜಕೀಯ ಗುರು ಎಂದು ಕರೆದುಕೊಂಡವರು ಯಾರು ಅಂದರೆ ಗಾಂಧೀಜಿ. ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ GK ಗೋಖಲೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಷ್ಟರದ ಸ್ಥಾಪನೆಯಾಗಿದೆ ರೀ? 1905. ಸ್ವಾತಂತ್ರ್ಯದ ಪೂರ್ವ, ಒಂದು ನಿಮಿಷ ಏನೋ ಒಂದು ಅವ್ರ ಬಗ್ಗೆ ಕ್ವಶನ್ ಬಂದಿತ್ತು. ಇವರು 1905 ಬನಾರಸ INC ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಅದು ಗೊತ್ತಿಲ್ಲ. ಬನಾರಸದೊಳಗೆ ಸ್ವಾತಂತ್ರ್ಯದ ಪೂರ್ವ ಭಾರತದಲ್ಲಿ ಕಲ್ಕತ್ತಾ ಬ್ರಿಟಿಷ್ ಭಾರತದ ರಾಜಧಾನಿಯಾಗಿ ಉಳಿದಿದ್ದ ವರ್ಷ ಎಲ್ಲಿ ತನಕ ಅಂತ ಕೇಳ್ತಾರ. ಮೊದಲು ಕಲ್ಕತ್ತಾ ಅವರ ರಾಜಧಾನಿ ಎಂದಿನ ಹಿಡಿದುವರೆ ಆಗಿದೆ ಅಂದರೆ 72ನೇ ಇಸ್ವಿ ಹಿಡಿದು. ಇದನ್ನು SSCಗೆ ಕೇಳ್ಯಾರ. ಇಲ್ಲಿ ತನಕ ಇತ್ತು. ಹಾಗಾದರೆ ಕಲ್ಕತ್ತಾದಲ್ಲಿ ಎಲ್ಲಿಯರೇ ಅದ ಅಂದ್ರೆ ಪೋರ್ಟ್ ವಿಲಿಯಂ ಎನ್ನುವುದೇ ಅವರ ರಾಜಧಾನಿ. ಪೋರ್ಟ್ ವಿಲಿಯಂ ಕೋಟೆ ಅಂತೇಳಿ ಕರಿತೀವಿ ನಾವು. ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿ ಎಲ್ಲ. ವಿಲಿಯಂ ಕೋಟೆ ಎನ್ನುವುದು ಅವರ ರಾಜಧಾನಿ. 1911ಕ್ಕೆ ಇದನ್ನು ದೆಹಲಿಗೆ ಸ್ಥಳಾಂತರ ಮಾಡಿದವ 2ನೇ ಲಾರ್ಡ್ ಹಾರ್ಡಿಂಜ್. ಹಾರ್ಡಿಂಜ್ 2 ಅಂಥೇಳಿ ಹೇಳ್ತೀವಲ್ಲ, ಅವ ಟ್ರಾನ್ಸ್ಫರ್ ಮಾಡ್ತಾನೆ. ಎಲ್ಲಿಗೆ ಅಂದರೆ ದೆಹಲಿಗೆ. ಎಷ್ಟು ಹೇಳಿದವು? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತದ ಪ್ರಕಾರವಾಗಿಲ್ಲ? ಇದಕ್ಕೆ ಒಂದೇ ಆನ್ಸರ್ ಹೇಳಕ್ಕೆ ಬರಲ್ಲ ಅಂತೇಳಿ ಹಿಂಗೆ ಬರ್ದೀನಿ ನೋಡಿರಿ. ಪಟಿಯಾಲಿ ಘರಾನ ಅದ, ರಾಗ ಅದಾವ್ರಿ. ಮೇವತಿ ಘರಾನ ಅದ, ಗ್ವಾಲಿಯರ್ ಘರಾನ ಅದ, ರಾಜವಾಡಿ ಘರಾನ ಅನ್ನೋದು ಆ ಹಿಂದೂಸ್ತಾನಿದ ಇಲ್ಲೇ ಇಲ್ಲ. ಹಾಗಾದರೆ ಇಲ್ಲಿ PC ಕ್ವಶನ್ ಕೇಳಿದ್ರು. ಗಂಗೂಬಾಯಿ ಹಾನಗಲ್ಲ ಅವರು ಹಿಂದೂಸ್ತಾನಿ, ಭೀಮಸೇನ್ ಜೋಶಿ ಅವರು ಹಿಂದೂಸ್ತಾನಿ, MS ಸುಬ್ಬಲಕ್ಷ್ಮಿ ಕರ್ನಾಟಕ. ನೆಕ್ಸ್ಟ್ ಕಲ್ಕತ್ತಾ ಬ್ರಿಟಿಷ್ ಭಾರತದ ರಾಜಧಾನಿಯಾದ ವರ್ಷ ಏನಾಗರೆ ಹೇಳಿ ಬಂದೀನಿ, 1772. ಚಿಪ್ಕೋ ಚಳುವಳಿ ಎನ್ನುವುದು ಈಗಿನ ಎಲ್ಲಿ ನಡೆದದ ಅಂದ್ರೆ ಉತ್ತರಾಖಂಡದ ರಾಜ್ಯದಲ್ಲಿ. ಇದು ಹೇಳಬೇಕು ಫಸ್ಟ್. ಯಾರು? ಸುಂದರ್ಲಾಲ್ ಬಹುಗುಣ. ಎದಕ್ಕೆ ಸಂಬಂಧದ? ಪರಿಸರದ ಸಂರಕ್ಷಣೆ, ಮರಗಳನ್ನು ಕತ್ತರಿಸದಂತೆ ಉಳಿಸಲು ಹೋರಾಟ ಮಾಡಿರುವುದು. ಇದು ಮೊದಲು ಎಷ್ಟು ಕಾನ್ಸೆಪ್ಟ. ಚಿಪ್ಕೋ ಅಂದರೆ ಹಿಂದಿ ಆಯಿತು, ಅಪ್ಪಿಕೋ ಅಂದರೆ ಕನ್ನಡ ಆಯಿತು. ಇದನ್ನು ಸಿವಿಲ್ PSI ಕೇಳ್ಯಾರ. ಇದಕ್ಕೆ ಪಾಂಡುರಂಗ ಹೆಗಡೆ ಅಂತೇಳಿ ಬರ್ತಾರೆ ನಮ್ಮಲ್ಲಿ. ಇದು ಅಪ್ಪಿಕೋ, ಅದು ಚಿಪ್ಕೋ. ಇದನ್ನು ಮರಗಳನ್ನು ಕಡೆಯದಂತೆಯೇ ನೋಡೋದು. 1857ರಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಕ್ಕಾಗಿ ಮಂಗಲ್ ಪಾಂಡ್ಯನನ್ನು ಎಲ್ಲಿ ಗಲ್ಲಿಗೇರಿಸಲಾಯಿತು? ಬ್ಯಾರಕ್ಪುರದಲ್ಲಿ ಗಲ್ಲಿಗೇರಿಸಲಾಯಿತು. ಅದು ಎಲ್ಲೆಂದ್ರೆ ಪಶ್ಚಿಮ ಬಂಗಾಳ. ಇಲ್ಲಿ 2 ರೀತಿ ಕ್ವಶನ್ ಬರ್ತವೆ. ಮೊಟ್ಟ ಮೊದಲಿಗೆ 1857ರ ದಂಗೆ ಎಲ್ಲಿ ಪ್ರಾರಂಭವಾಯಿತು? ಬ್ಯಾರಕ್ಪುರ್. ಆದರೆ UPSC ಪ್ರಿಲಿಮ್ಸ್ ಆದಾಗ ಬ್ಯಾರಕ್ಪುರ ಆನ್ಸರೇ ಕೊಟ್ಟಿಲ್ಲ. ಅಂದ್ರೆ ನೆಕ್ಸ್ಟ್ ಮೀರತ್ ಅಂತ ಹೇಳಬೇಕು. ಬ್ಯಾರಕ್ಪುರ್ ಕೊಟ್ಟಿಲ್ಲ, ಮೀರತ್ ಹೇಳ್ರಿ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ನೆಕ್ಸ್ಟ್ ತಮಿಳುನಾಡಿನಲ್ಲಿ ತಿಮಿತಿ ಹಬ್ಬ. ಯಾವ ಹಬ್ಬ ನೋಡಿಲಿ? ತಿಮಿತಿ ಎನ್ನುವ ಹಬ್ಬ. ಯಾರ ನೆನಪಿಗಾಗಿ ಅಂದ್ರೆ ದ್ರೌಪದಿಯ ನೆನಪಿಗಾಗಿ. ಇದು ಎಲ್ಲಿ ಬರ್ತದೆ ಈ ಪಾತ್ರ ಅನ್ನೋದು ಅಂದ್ರೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಅಂತ ಕೇಳಿದೇವಲ್ಲ, ಪಾಂಡವರ ಕಡೆಯಿಂದ ದ್ರೌಪದಿ ಅಂತೇಳಿ ವರ್ಡ್ ಬರ್ತವಲ್ರಿ. ಇದು ಹೇಳ್ಬೇಕು ಮಹಾಭಾರತದೊಳಗೆ. PC ಒಂದು ಕ್ವಶನ್ ಕೇಳಿದ್ರು. ಭೀಮನು ದುರ್ಯೋಧನನ ದೇಹದ ಯಾವ ಭಾಗಕ್ಕೆ ಹೊಡೆದು ಕೊಂದನು ಅಂತ ಕೇಳಿದ್ರೆ ತೊಡೆಯ ಭಾಗ. ಮಹಾಭಾರತ ಎನ್ನುವ ಯುದ್ಧ ಎಷ್ಟು ದಿನ ನಡೆದದ ಅಂತ PC ಕೇಳಿದ್ರೆ 18. ಮಹಾಭಾರತ ಯುದ್ಧ ಎಲ್ಲಿ ನಡೆದದ ಅಂತ ಕೇಳಿದ್ರೆ ಕುರುಕ್ಷೇತ್ರ, ಹರಿಯಾಣ. ಮಹಾಭಾರತವನ್ನು ಸಂಸ್ಕೃತದಲ್ಲಿ ಬರೆದವರು ಯಾರು ಅಂದರೆ ವೇದವ್ಯಾಸ.
ಕನ್ನಡದಲ್ಲಿ ಬರೆದವರು ಗದುಗಿನ ನಾರಾಯಣಪ್ಪ ಬ್ರಕೆಟದ ಕುಮಾರವ್ಯಾಸರು. ಇಷ್ಟು ನಮಗೆ ಸುಮ್ಮ ಇದಕ್ಕೆ ಬೇಸಿಕ್ ಗೊತ್ತಿರಬೇಕಂದಂಗೆ. ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಇವರ ಅವಧಿಯನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಗುಪ್ತರ ಅವಧಿಯನ್ನು. ಇವರ ಕಾಲದ ಆಡಳಿತ ಭಾಷೆ ಯಾವುದಂದ್ರೆ ಸಂಸ್ಕೃತ. ಹಾಗಾದರೆ ಬೆಳ್ಳಿಯ ನಾಣ್ಯಗಳಿಗೆ ಏನೆಂದು ಕರೆಯುತ್ತಿದ್ದರು ಅಂದ್ರೆ ರೂಪಕ. UPSC ಕ್ವಶನ್ ರೀ. ಗುಪ್ತರ ಕಾಲದಲ್ಲಿ ಏನಂದ್ರೆ ಪ್ರಸಿದ್ಧ ಬಂದರು ಕಲ್ಕತ್ತಾದ ತಾಮ್ರ ಲಿಪ್ತಿ ಅಂತಿದ್ರು. ಆ ಕಲ್ಕತ್ತಾ ಬಂದರಿನ ಇನ್ನೊಂದು ಹೆಸರು ಏನ್ರಿ? ತಾಮ್ರ ಲಿಪ್ತಿ ಅಂತೇಳಿ ಈ ವರ್ಡ್ ಯೂಸ್ ಮಾಡ್ತಿದ್ರು ಅವಾಗ ಗುಪ್ತರ ಕಾಲದಲ್ಲಿ. ಯಾರ ಅವಧಿಯನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯನ ಅವಧಿಯನ್ನು. ಯಾಕಂದ್ರೆ ಸಂಸ್ಕೃತದಲ್ಲಿ ಅಪಾರವಾದಂಥ ಸಾಹಿತ್ಯ ರಚನೆಯೂ ಆಗಿರ್ತದೆ. ಎರಡನೆಯ ಚಂದ್ರಗುಪ್ತನಿಗೆ ಬಿರುದು ವಿಕ್ರಮಾದಿತ್ಯ ಅನ್ನೋದು ಇರ್ತದೆ. ಹಾಗಾದರೆ ಕವಿರಾಜ ಎಂಬ ಬಿರುದು ಹೊಂದಿದ ಗುಪ್ತರ ದೊರೆ ಯಾರು ಅಂತ ಕೇಳಿದ್ರೆ ಸಮುದ್ರಗುಪ್ತ. ಸಮುದ್ರಗುಪ್ತನು ಯಾವ ವಾದ್ಯದವನ್ನು ನುಡಿಸುತ್ತಿದ್ದನು ಅಂದರೆ ವೀಣೆಯನ್ನು ನುಡಿಸುತ್ತಿದ್ದನು. ಯಾವುದ್ರಿ? ವೀಣೆ ವಾದ್ಯ. ಇವೆಲ್ಲ SSC ಕ್ವಶನ್ ರೀ. ಹಿಂಗೆ ಕನಿಷ್ಕ ಯಾವ ವಂಶದ ದೊರೆ? ಇದು ಸಿಂಪಲ್ ಬಂದವರು ಕರೆಕ್ಟ್ ಹೇಳ್ತೀನಿ. ಕುಶಾನರ ದೊರೆ. ಕುಶಾನರು ಮೂಲತಃ ಯೂಚಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರು. ಹಾಗಾದರೆ ಕುಶಾನರು ಎದಕ್ಕೆ ಫೇಮಸ್ ಅದರ ಅಂದ್ರೆ ಕಲೆ ಮತ್ತು ಸಂಸ್ಕೃತಿ. ಕಲೆಯದೊಳಗೆ ಫೇಮಸ್ ಅದರ. ಇವರ ಕಾಲದಲ್ಲಿ ಮಥುರಾ ಮತ್ತು ಗಾಂಧಾರ ಎನ್ನುವ ಎರಡು ಕಲೆಗಳು ಅಭಿವೃದ್ಧಿಯಾದವು. ಗಾಂಧಾರ ಎನ್ನುವುದು ಈಗಿನ ಯಾವ ದೇಶದಲ್ಲಿ ಅದ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ದೇಶದಲ್ಲಿ ಇದೆ. ಕಾನ್ಸ್ಟೇಬಲ್ ಸಿವಿಕ್ ಕೇಳಿದ್ರು. ಗ್ರೀಕರಿಂದ ಪ್ರಭಾವಿತವಾದ ಗಾಂಧಾರ ಶೈಲಕಲೆ ಶಿಲ್ಪಕಲೆ ಎನ್ನುವುದು ಇವರ ಕಾಲದಲ್ಲಿ ಅಂದರೆ ಕುಶಾನರು ಪ್ಲಸ್ ಶಕರ ಕಾಲದಲ್ಲಿ ಡೆವಲಪ್ ಆಗ್ಯದ. ಕನಿಷ್ಕನಿಗೆ ಏನೆಂದು ಕರೆಯಲಾಗುತ್ತದೆ? ಎರಡನೆಯ ಅಶೋಕ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಕನಿಷ್ಕನ ಕಾಲದಲ್ಲಿ ಗೌತಮ ಬುದ್ಧನನ್ನು ಮೂರ್ತಿಯ ರೂಪದಲ್ಲಿ ದೇವರ ಸ್ವರೂಪವೆಂದು ಪೂಜಿಸಲು ಪ್ರಾರಂಭಿಸಲಾಯಿತು. ಮೊಟ್ಟ ಮೊದಲಿಗೆ ಒಂದು ಸ್ಟ್ಯಾಚ್ಯೂ ಅಥವಾ ಮೂರ್ತಿ ಪೂಜೆ ಚಾಲುವಾಗಿದ್ದೆ ಗೌತಮ ಬುದ್ಧಂದು. ಯಾರ ಕಾಲದಲ್ಲಿಂದ? ಕನಿಷ್ಕ. ಕನಿಷ್ಕ ಏನು ಹೀನಯಾನ ಇದ್ನೋ ಮಹಾಯಾನ ಇದ್ನೋ ಅಂತ ಕೇಳಿದ್ರೆ ಮಹಾಯಾನ ಪಂಥದ ಅನುಯಾಯಿ ಆಗಿದ್ದನು. ಮಹಾಯಾನ ಪಂಥದ ಅನುಯಾಯಿ ಆಗಿದ್ದನು. ಕನಿಷ್ಕನ ಸಮಕಾಲೀನವರಲ್ಲಿ ಒಂದು ಅಶ್ವಘೋಷ, ಎರಡು ವಸುಮಿತ್ರ, ಮೂರನೇದ್ದು ಚರಕ. ಇವರೆಲ್ಲ ಇವನ ಆಸ್ಥಾನದಲ್ಲಿ ಇದ್ದರು. ಅಶ್ವಘೋಷ, ವಸುಮಿತ್ರ, ಚರಕ. ನೆಕ್ಸ್ಟ್, ಮರಾಠರ ಆಡಳಿತದಲ್ಲಿ ಸರದೇಶಮುಖಿ ಎಂದರೆ ಏನು? ಆದಾಯದ ಮೇಲೆ ವಿಧಿಸಲಾಗುವ ತೆರಿಗೆ. ಮರಾಠರ ಕಾಲದಲ್ಲಿ ಒಂದು ಚೌತ ತಿಳಿ ಇರ್ತದೆ, ಎರಡನೆಯದು ಸರದೇಶಮುಖಿ ತಿಳಿ ಇರ್ತದೆ. ಚೌತ್ ಎಂದರೆ ಉತ್ಪಾದನೆಯ 1/4 ಭಾಗ. ಇದು ಕಂದಾಯವಾಗಿತ್ತು. ಆ ಹಳ್ಳಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಕ್ಸ್ಟ್ರಾ 1/10 ಉತ್ಪಾದನೆಯ ಮೇಲೆ ಪಡೆದರೆ ಇದಕ್ಕೆ ಸರದೇಶಮುಖಿ ಅಂತಿದ್ರು. 1/4 ಚೌತ, 1/10 ಸರದೇಶಮುಖಿ. ದೇವನಾಗಿರಿ ಲಿಪಿ ಎನ್ನುವುದು ಯಾರಿಂದ ವಿಕಾಸಗೊಂಡಿದೆ ಅಂದರೆ ಬ್ರಾಹ್ಮಿ ಲಿಪಿಯಿಂದ. ಬ್ರಾಹ್ಮಿ ಲಿಪಿಗೆ ಇನ್ನೊಂದು ಹೆಸರು ಏನಂದ್ರೆ ಮದರ್ ಆಫ್ ಸ್ಕ್ರಿಪ್ಟ್. ಏನನ್ಬೇಕ್ರಿ? ಮದರ್ ಆಫ್ ಸ್ಕ್ರಿಪ್ಟ್. ಎಲ್ಲ ಲಿಪಿಗಳ ತಾಯಿ ಎಂದು ಕರೆಯುತ್ತಾರೆ. ಬ್ರಾಹ್ಮಿ ಲಿಪಿ ಹೇಗೆ ಬರೆಯಲಾಗುತ್ತದೆ ಅಂದರೆ ಎಡದಿಂದ ಬಲಕ್ಕೆ ಬರೆಯುವರು. ಹಾಗಾದರೆ ಬಲದಿಂದ ಎಡಕ್ಕೆ ಬರೆಯುವ ಲಿಪಿ ಯಾವುದು ಅಂತ ಕೇಳ್ತಾರೆ. ಬಲದಿಂದ ಎಡಕ್ಕೆ ಅಂದರೆ ಉರ್ದು ಬರೀತಾರಲ್ರಿ, ಆ ಉರ್ದು ಬರೀತಾರಲ್ಲ ಹಂಗ. ಅದಕ್ಕೆ ಏನನ್ನಬೇಕು ಅಂದ್ರೆ ಖರೋಷ್ಠಿ ಲಿಪಿ ಎಂದು ಕರೆಯಲಾಗುತ್ತದೆ. ಯಾವ ಲಿಪಿ ಇದು? ಇದು UPSC ಕ್ವಶನ್. ಖರೋಷ್ಠಿ ಲಿಪಿ ಅಂದರೆ ಬಲದಿಂದ ಎಡಕ್ಕೆ. ಹಿಂದಿ ಭಾಷೆಯನ್ನು ಯಾವ ಲಿಪಿಯಲ್ಲಿ ಬರೆಯಲಾಗುವುದು ಅಂದರೆ ದೇವನಾಗಿರಿ ಲಿಪಿ. ಈ ಸದ್ಯ ಹಿಂದಿ ಬರೀತಾರಲ್ಲ ಇವರೆಲ್ಲ ದೇವನಾಗಿರಿ ಲಿಪಿ. ಬ್ರಾಹ್ಮಿ ಲಿಪಿಯನ್ನು IAS ಕ್ವಶನ್ ಮೊಟ್ಟ ಮೊದಲಿಗೆ ಓದಿ ಅರ್ಥೈಸಿದವರು ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರಿನ್ಸಿಪ್. ಜೇಮ್ಸ್ ಪ್ರಿನ್ಸಿಪ್. ಹಾಗಾದರೆ ಜೇಮ್ಸ್ ಪ್ರಿನ್ಸಿಪ್ ಅಶೋಕನ ಶಾಸನಗಳು ಓದೇನಲ್ಲ ಸರ್ ಅಂತ ಕೇಳ್ತೀರಿ ನೀವು. 1837
ಆ ಅಶೋಕನ ಶಾಸನಗಳು ಬಹುತೇಕವಾಗಿ ಹೆಚ್ಚಿನವು ಬ್ರಾಹ್ಮಿ ಲಿಪಿದೊಳಗಿದ್ದು ಅವನೇ ಓದ್ಯಾನ. ಯಾರು? ಜೇಮ್ಸ್ ಪ್ರಿನ್ಸಿಪ್. ನೆಕ್ಸ್ಟ್, ಮೊಘಲ ಸಾಮ್ರಾಜ್ಯದಲ್ಲಿ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಅಂದ್ರೆ ಅತಿ ಹೆಚ್ಚು ವಿಸ್ತಾರವಾದಂಥ ಸಾಮ್ರಾಜ್ಯ ಹೊಂದಿದವರೇ ಯಾರು ಅಂದ್ರೆ ಔರಂಗಜೇಬ್. ಇವನ ಕಾಲದಲ್ಲಿ ಇವನ ಸಮಾಧಿ ಎಲ್ಲಿದೆ? ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ಇದೆ. ಹಾಗಾದರೆ ಅಲ್ಲೇ ಯಾಕದ ಔರಂಗಾಬಾದ್ ಮಹಾರಾಷ್ಟ್ರದಾಗ ಅಂದ್ರೆ ಅಲ್ಲಿ ಅವನ ಹೆಂಡತಿಯ ಸಮಾಧಿನೂ ಅದ. ಅದಕ್ಕೇನತ್ತರ ಅವ್ರ ಪತ್ನಿಯ ಹೆಸರಂದ್ರೆ ದಿಲ್ರಾಸ್ ಬಾನು ಬೇಗಂ. ಏನಂತ ಅನ್ಬೇಕ್ರಿ? ದಿಲ್ರಾಸ್ ಬಾನು ಬೇಗಂ ಅನ್ನಬೇಕು. ಹಾಗಾದರೆ ಈ ಸಮಾಧಿಗೆ ಏನಂತೇಳಿ ಕರೀತಾರಂದ್ರೆ ಬೀಬಿಕಾ ಮಕ್ಬಾರ್. ಬೀಬಿಕಾ ಏನನ್ಬೇಕ್ರಿ? ಮಕ್ಬಾರ್. ಈ ವರ್ಡ್ ಯೂಸ್ ಮಾಡ್ಬೇಕು ನಾವು. ಏನ್ ಔರಂಗಜೇಬ ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣ UPSC ಕ್ವಶನ್ ಕೇಳ್ಯಾನ ಪ್ರೀವಿಯಸ್. ಮೊಘಲ ಸಾಮ್ರಾಜ್ಯ ಯಾಕೆ ಇವ ಮುಂದೆ ಹೋಗೋಣ ಭಾಳ ಮಂದಿ ಆಳ್ವಿಕೆ ಮಾಡಿದ್ರು, ಯಾರೂ ಸಾಮರ್ಥ್ಯರಿರಲಿಲ್ಲ. ಔರಂಗಜೇಬನ ಧಾರ್ಮಿಕ ನೀತಿಯಿಂದ ಮೊಘಲ ಸಾಮ್ರಾಜ್ಯನೇ ಕುಂಠಿತಾಯಿತು. ಸಿಖ್ಖರಿಗೆ ಎದುರು ಹಾಕೊಂಡ, ಹಿಂದೂಗಳಿಗೆ ಎದುರು ಹಾಕೊಂಡ, ಎಲ್ಲರಿಗೆ. ಮೊಘಲ ಸಾಮ್ರಾಜ್ಯದ ಔರಂಗಜೇಬನ ಧಾರ್ಮಿಕ ನೀತಿ ಸರಿ ಇರಲಿಲ್ಲ. ಅವ ಇಡೀ ಹಿಂದೂಸ್ತಾನವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕಂತೇಳಿ ದುರುದ್ದೇಶ ಹೊಂದಿದ್ದ. ಹಾಗಾಗಿ ಏನದಂದ್ರೆ ಇವನ ಈ ಧಾರ್ಮಿಕ ನೀತಿಯಿಂದನೇ ಮೊಘಲ ಸಾಮ್ರಾಜ್ಯದ ಅವನತಿ ಚಾಲು ಆಯಿತು. ಮುಂದೆ ಎಲ್ಲರೂ ಸಿಂಹಾಸನದ ಮೇಲೆ ಕೂತಾರ, ಕಡೆಗೆ ತೆಗೆದು ಹೊರಗೆ ಯಾರೂ ಯುದ್ಧನೇ ಮಾಡಿಲ್ಲ ಒಬ್ಬರು. ನೆಕ್ಸ್ಟ್, 1889ರಲ್ಲಿ ಸ್ಥಾಪನೆಯಾದ ಭಾರತದ ಅತ್ಯಂತ ಹಳೆಯದಾದ ಕ್ಲಬ್ ಯಾವುದು? ಪಟಕ್ನೆ ಮ್ಯಾಜ್ನಿ ಕ್ಲಬ್ ಬಂದಿರಿ, ಅದು ಇಟ್ಲಿದೊಳಗೆ ಬರ್ತದೆ. ಮೋಹನ್ ಬಗಾನ್ ಅಥ್ಲೆಟಿಕ್ ಕ್ಲಬ್ ಅಂತ ಹೇಳಿ ಬರ್ತದೆ. ಓಲ್ಡೆಸ್ಟ್ ಕ್ಲಬ್ ರೀ ಇದು ಇಂಡಿಯಾದೊಳಗೆ. ಅತ್ಯಂತ ಹಳೆಯದಾದ ಕ್ಲಬ್ ಮೋಹನ್ ಬಗಾನ್ ಅಥ್ಲೆಟಿಕ್ ಕ್ಲಬ್. 1166ರಲ್ಲಿ ಚವ್ಹಾಣ ರಾಜ ಸೋಮೇಶ್ವರ ಮತ್ತು ರಾಣಿ ಕರ್ಪೂರಾ ದೇವಿಗೆ ಜನಿಸಿದವರು ಯಾರು? ಪೃಥ್ವಿರಾಜ್ ಚವ್ಹಾಣ್. ಅವರ ಮಗ ಇವ. ಆ ಇಬ್ಬರು ದಂಪತಿಗಳ ಮಗನೇ ಯಾರು ಅಂದ್ರೆ ಪೃಥ್ವಿರಾಜ್ ಚವ್ಹಾಣ್. ಹಾಗಾದರೆ ಪೃಥ್ವಿರಾಜ್ ಚವ್ಹಾಣ ಸಂಯುಕ್ತೆ ಎನ್ನುವವಳನ್ನು ಪ್ರೀತಿಸಿ ವಿವಾಹವಾದನು. ರಾಜಕುಮಾರಿ ಸಂಯುಕ್ತೆಯನ್ನು. ಈ ಚಾಂದ್ ಬರ್ದಾಯಿ ಅಂತೇಳಿ ಬರಿತಾನಲ್ಲ, ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಅಂಥೇಳಿ ಬರ್ತಾನೆ. ಆ ಪೃಥ್ವಿರಾಜ್ ರಾಸೋ ಚಾಂದ್ ಬರ್ದಾಯಿ ಬರೆದದ್ದು ಕೃತಿ ಅದಲ್ಲ ರೀ, ಬರ್ದಾಯಿ. ಆ ಕೃತಿದೊಳಗೆ ಏನಂದ್ರೆ ಪೃಥ್ವಿರಾಜ್ ರಾಸೋ ಇದು ಹೇಳ್ತೇವೆ ನಾವು. ಹಾಗಾದರೆ ಪೃಥ್ವಿರಾಜ್ ರಾಸೋ ಎನ್ನುವ ಕೃತಿ ಇವರ ಪ್ರೇಮ ಕಥೆಯನ್ನು ಒಳಗೊಂಡಿದೆ. ಪೃಥ್ವಿರಾಜ್ ಚವ್ಹಾಣ್ ಯಾರನ್ನು ಪ್ರೇಮಿಸಿ ಲಗ್ನ ಆಗ್ತಾನಂದ್ರೆ, ಇವರು ಸಂಯುಕ್ತೆ ಎನ್ನುವವಳನ್ನು ಪ್ರೇಮಿಸಿ ವಿವಾಹವಾದನು. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಏನು ಒಂದ್ಸಲ ಚೆಕ್ ಮಾಡ್ಕೊಳ್ತೇವೆ. ಹಾಗಾಗಿ ಏನದು ಅಲ್ಲಾವುದ್ದೀನ್ ಖಿಲ್ಜಿದು ಪದ್ಮಿನಿ ಪ್ರಕರಣ, ಪೃಥ್ವಿರಾಜ್ ಚವ್ಹಾಣದು ಸಂಯುಕ್ತೆ. ಇದು ವರ್ಡ್ ನಮಗೆ ಸಂಯುಕ್ತೆ ಆಗಬೇಕಾಗಿತ್ತು. ನೆಕ್ಸ್ಟ್, ಪುಂಗಾಚೋಲೂಮ ಎನ್ನುವ ಜನಪದ ನೃತ್ಯ ಈ ರಾಜ್ಯಕ್ಕೆ ಸಂಬಂಧಿಸಿದೆ. ಮಣಿಪುರ ರಾಜ್ಯ. ಮಣಿಪುರದಲ್ಲಿ ಏನೋ ಒಂದು ವಿಶೇಷತೆ ಏನಂದ್ರೆ ನಾಕ್ರೇಕ ಸರೋವರವಿದೆ. ಯಾವ ಸರೋವರ ಅದ ರೀ? ನಾಕ್ರೇಕ್ ಸರೋವರ. ಇದನ್ನು ಒಂದು ಗೊತ್ತಿರಬೇಕು. ಮಣಿಪುರಿ ನೃತ್ಯದಲ್ಲಿ ಪ್ರಸಿದ್ಧಿಯಾದಂತಹ ಸಹೋದರಿಯರು ಯಾರು ಅಂದರೆ ಜಾವೇರಿ ಸಹೋದರಿಯರು. ಯಾವ ಸಹೋದರಿಯರು? ಜಾವೇರಿ. ಲಾಸ್ಟ್, ರಾಜಕುಮಾರ ಖುರ್ರಮ್. ಖುರ್ರಮ್ಮನ ಇನ್ನೊಂದು ಹೆಸರೇ ಏನು ಅಂದ್ರೆ ಶಹಜಾನ್. ಶಹಜಾನನ ಅಪ್ಪನ ಹೆಸರು ಏನು ಅಂತ ಕೇಳ್ತಾರೆ. ಶಹಜಾನನ ತಂದೆ ಹೆಸರು ಏನು ಅಂತ ಕೇಳಿದ್ರು ಅಂದರೆ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬಾಬರನ ಮಗ ಏನು ಅಂದ್ರೆ ಹುಮಾಯೂನ. ಹುಮಾಯೂನನ ಮಗ ಯಾರು ಅಂದ್ರೆ ಅಕ್ಬರ್. ಹಾಗಾದರೆ ಅಕ್ಬರ್ನ ಮಗ ಯಾರು ಅಂದ್ರೆ ಸಲೀಂ. ಸಲೀಂ ಅಂದರೆ ಇನ್ನೊಂದು ಹೆಸರು ಏನು? ಅವನ ಕಾಲದಲ್ಲಿ ಏನಿತ್ತು ಅಂದರೆ ಎಲ್ಲ ಕಡೆ ಬರೀ ಗ್ವಾಡಿ ಖಾಲಿದ್ದಲ್ಲೆಲ್ಲ ಚಿತ್ರ ಬರ್ಸನ. ಒಟ್ಟು ಕಡೆ ಚಿತ್ರ ಬರ್ಸನ. ಇವ ಜಾಗ ಖಾಲಿ ಇದ್ದಲ್ಲೆಲ್ಲ ಬಿಲ್ಡಿಂಗ್ ಕಟ್ಸ್ಯಾನ. ಇದರ ಅರ್ಥ
ಮೊಘಲರ ಇವನ ಕಾಲಾವಧಿಯೊಳಗೆ ಶಿಲ್ಪಕಲೆ ಡೆವಲಪ್ ಆಗಿ ವಾಸ್ತುಶಿಲ್ಪಕಲೆ ಇವನ ಟೈಮ್ದಾಗ ಆಗ್ಯದ. ಹಾಗಾದರೆ ಏನಂದ್ರೆ ಅಕ್ಬರನ ಮಗನ ಇನ್ನೊಂದು ಹೆಸರು ಏನು? ಸಲೀಂ. ಇಲ್ಲಿ ಆಯಿತು. ಹಾಗಾದರೆ ಇನ್ನೊಂದು ಹೆಸರು ಏನು? ಜಹಾಂಗೀರ್. ಸಲೀಂ ಅನಾರ್ಕಲಿ ಕೇಳಿರ್ಬೋದು. ಸಲೀಮನ ಮಗನೇ ಯಾರು ಅಂದ್ರೆ ಖುರ್ರಾಮ್. ಖುರ್ರಮ್ಮನ ಇನ್ನೊಂದು ಹೆಸರೇ ಏನು? ಶಹಜಾನ್. ಶಹಜಾನನ ಪತ್ನಿ ಹೆಸರು ಏನು ಅಂತ ಕೇಳ್ತಾರೆ. ಜಹಾಂಗೀರನ ಪತ್ನಿ ಹೆಸರು ಏನು? ನೂರ್ ಮಹಲ್. ಅರಮನೆಯಲ್ಲಿರುವಂಥ ಸುಂದರಿಯ ರಾಣಿ. ಅವನು ಎಷ್ಟು ರಾಣಿಯರ್ದಾಗ ಅವಳೇ ಸುಂದರಿ ಇದ್ದರು. ಆಮೇಲೆ ನೂರ್ ಜಹಾನ್ ವಿಶ್ವ ಸುಂದರಿ ಆದಳು. ಇಲ್ಲಿ ತಮಗೆ ಕಾಮೆಂಟ್ಸ್ ಬಾಕ್ಸ್ನಾಗ 2 ಕ್ವಶನ್ ಕೊಡ್ತೀನಿ. ಒಂದು ಪ್ರಶ್ನೆ ಏನು ಅಂದ್ರೆ, ಮಮ್ತಾಜ್ ಬೇಗಮ್ಮಳ ಮೊದಲ ಹೆಸರು ಏನು? ಮಮ್ತಾಜಳ ಮೊದಲ ಹೆಸರು ಏನು? ಕ್ವಶನ್ ಮಾರ್ಕ್. ಕರೆಕ್ಟ್. ಹಾಗಾದರೆ ಏನದಂದ್ರೆ ನೂರ್ ಜಹಾನಳ ಮೊದಲ ಹೆಸರು ಏನು? ಇದು ಕ್ವಶನ್ ಮಾರ್ಕ್. ಇವೆರಡು ಆನ್ಸರ್ ಮಾಡಿ. ಇಲ್ಲಿ ರಿಲೇಷನ್ದಾಗ ಅತ್ತಿ ಸೊಸಿ, ಇವರು ಅತ್ತಿ ಇವರು ಸೊಸಿ ಆಗ್ತಾರೆ. ಎಲ್ಲರಿಗೂ ಧನ್ಯವಾದಗಳು.